ವಿಕಲಚೇತನ ಅಧಿಕಾರಿಗಳ ಸಭೆ ಹುಬ್ಬಳ್ಳಿಯಲ್ಲಿ ಜರುಗಿತು. ದಿನಾಂಕ ಮೇ 25, 2025 ರಂದು ಭಾನುವಾರ ಬೆಳಗ್ಗೆ 10:30 ಗಂಟೆಗೆ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್, ವಿದ್ಯಾನಗರ, ಬಿ ರೋಡ್, ಹುಬ್ಬಳ್ಳಿಯ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ವಿಕಲಚೇತನ ಅಧಿಕಾರಿಗಳ ಸಂಘದ ಸರ್ವ ಸದಸ್ಯರ ಸಾಮಾನ್ಯ ಸಭೆ ನಡೆಯಿತು. ಶ್ರೀ ಎಸ್. ಬಿ. ಮೂಲೇರರವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ವಿಶೇಷಚೇತನ ಅಧಿಕಾರಿಗಳಾಗಿ ಎಲ್ಲರೊಂದಿಗೆ ಸಮಾನತೆಯಿಂದ ಇದ್ದು ನಮ್ಮ ಹಕ್ಕುಗಳನ್ನು ಪಡೆಯಬೇಕೆಂದರೆ ಸಂಘಟನೆಯಿಂದ ಮಾತ್ರ ಸಾಧ್ಯ ಹಾಗೂ ಅಂಗವಿಕಲರ ಹಕ್ಕು ಕಾಯ್ದೆ 2016 ರನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿದರು. ಪಿ. ಸ್ವಾಮಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ರಾಜ್ಯ ಸರ್ಕಾರಿ ವಿಕಲಚೇತನ ಅಧಿಕಾರಿಗಳ ಸಂಘದ ಅಸ್ತಿತ್ವ ಕುರಿತು ವಿವರಿಸಿದರು. ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳು ಹಾಗೂ 2016 ರ ವಿಕಲಚೇತನರಿಗೆ ಸಮಾನ ಅವಕಾಶ ಕಾಯ್ದೆ ಅನ್ವಯ ಮುಮ್ಮಟ್ಟಿ ಮತ್ತು ಸೌಲಭ್ಯಗಳ ಬಗ್ಗೆ ವಿವರಿಸಿ ಸರ್ಕಾರದ ಗಮನ ಸೆಳೆಯಬೇಕಾಗಿದ್ದು, ಸಂಘಟನೆಯನ್ನು ಬಲಿಷ್ಠಗೊಳಿಸಲು ಜಿಲ್ಲಾ ಮಟ್ಟದಿಂದಲೇ ಸಂಘಟಿತವಾಗಬೇಕೆಂದು ತಿಳಿಸಿದರು. ಡಾ. ಮಹೇಶ ಅಂಗಡಿ, ಉಪಾಧ್ಯಕ್ಷರು, ರಾಜ್ಯ ಸರ್ಕಾರಿ ವಿಕಲಚೇತನ ಅಧಿಕಾರಿಗಳು ಅತ್ಯಂತ ಜವಾಬ್ದಾರಿಯುತವಾಗಿ ಮತ್ತು ಪ್ರಜ್ಞಾಪೂರ್ವಕವಾಗಿ ಕರ್ತವ್ಯ ನಿರ್ವಹಿಸಬೇಕೆಂದು ಹಾಗೂ ಎಲ್ಲಾ ಇಲಾಖೆಗಳಲ್ಲಿ ಸರ್ಕಾರಿ ಆದೇಶವನ್ನು ಸಂಪೂರ್ಣವಾಗಿ ಆದಷ್ಟು ಬೇಗನೆ ಜಾರಿ ಮಾಡುವ ನಿಟ್ಟಿನಲ್ಲಿ ತುರ್ತು ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದರು. ಅಧ್ಯಕ್ಷತೆ ವಹಿಸಿದ ರಾಜು ವಹಿ ಶಲವಡಿರವರು, ಸರ್ಕಾರಿ ವಿಕಲಚೇತನ ನೌಕರರ ಮುಮ್ಮಟ್ಟಿ ಆದೇಶವಾಗಿದ್ದು, ಅದಕ್ಕೆ ಕಾರಣೀಭೂತರಾದ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು, ಶ್ರೀ ಡಿ. ಕೆ. ಶಿವಕುಮಾರ ಉಪಮುಖ್ಯಮಂತ್ರಿಗಳು, ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳಕರ ಸಚಿವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ರವರಿಗೆ ಧನ್ಯವಾದಗಳನ್ನು ಅರ್ಪಿಸಿ, ಹೊಸದಾಗಿ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕಲ್ಯಾಣಾಂಗವಿಕಲರಿಗೆ ಸಂಬಂಧಪಟ್ಟ ಹುದ್ದೆ ಗುರುತಿಸುವುದು ಆಗಬೇಕಿದೆ ಹಾಗೂ ಸಂಘವನ್ನು ಕರ್ನಾಟಕದಲ್ಲಿ ಮಾನ್ಯತೆ ಪಡೆಯಲು ಶ್ರಮಿಸಲಾಗುವುದು ಎಂದು ಹೇಳಿದರು. ಶ್ರೀ ಪಿ. ಸ್ವಾಮಿ ಸ್ವಾಗತಿಸಿದರು. ಶ್ರೀ ಪ್ರಶಾಂತ ಹುಬರಟ್ಟಿ ವಂದಿಸಿದರು. ಶ್ರೀ ಡಾ. ಮಹೇಶ ಅಂಗಡಿ ನಿರೂಪಿಸಿದರು. ದಯವಿಟ್ಟು ಜನ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ, ನಿಮ್ಮ ನುಡಿ ಸಮೃದ್ಧಿಯ ಕಡೆ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಜಾಣ ಕನ್ನಡ ಟಿವಿ ಚಾನೆಲ್. ಥ್ಯಾಂಕ್ ಯು. ಫ್ರಮ್ ಲಿಂಗರಾಜ್, ಧಾರವಾಡ.